ವೀರಭದ್ರಪುರ ಎಂಬ ಸುಂದರವಾದ ಗ್ರಾಮದಲ್ಲಿ ಮಾಣಿಕ್ಯ ಎಂಬ ಹುಡುಗ ಇದ್ದನು. ಅವನು ತುಂಬಾ ಬುದ್ಧಿವಂತ. ಅವನಿಗೆ ಒಬ್ಬ ತಮ್ಮ ಇದ್ದನು. ಅವನ ಹೆಸರು ಚಿನ್ನ. ಅವನು ಈಗಷ್ಟೇ ಚಿಕ್ಕ ಹುಡುಗ. ಅವನನ್ನು ತುಂಬಾ ಜೋಪಾನವಾಗಿ ನೋಡಿಕೊಳ್ಳುತ್ತಿದ್ದ. ಮಾಣಿಕ್ಯನಿಗೆ ದೂರದ ಸ್ವಂತವಾದ ಜಯರಾಮ್ ಮಾಣಿಕ್ಯನನ್ನು ನೋಡಲು ಬಂದರು. ಮಾಣಿಕ್ಯ, ಏನು ಮಾಡುತ್ತಿದ್ದೀಯಾ? ನಿನ್ನೆ ನಮ್ಮ ಊರಿನ ಸಂತೆಗೆ ಬರುತ್ತೇನೆ ಅಂತ ಹೇಳಿದ್ದೆ, ಆದರೆ ಬರಲೇ ಇಲ್ಲ. ಅಯ್ಯೋ ಮಾವ, ನಾನು ಬರಲೇಬೇಕು ಅಂತ ಇದ್ದೆ, ಆದರೆ ನನಗೆ ಇಲ್ಲಿ ಒಂದು ಮುಖ್ಯವಾದ ಕೆಲಸ ಇತ್ತು, ಅದಕ್ಕೆ ಬರಕ್ಕಾಗಿಲ್ಲ. ಮುಂದಿನ ವಾರ ಖಂಡಿತವಾಗಿಯೂ ಬರುತ್ತೇನೆ. ಸರಿ ಆಯ್ತು ಮಾಣಿಕ್ಯ. ಹೇಗಿದ್ದೀಯ ಚಿನ್ನ? ಚೆನ್ನಾಗಿದ್ದೀಯಾ? ಊಟ ಮಾಡಿದೀಯ ನೀನು? ಹೂ ಮಾವ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಸರಿ ಕಣೋ ಮಾಣಿಕ್ಯ, ಊರಿನ ಒಳಗೆ ಸ್ವಲ್ಪ ಕೆಲಸ ಇದೆ, ಇಬ್ಬರು ಹೋಗಿ ಬರೋಣವೇ? ನಾನು ನಿಮ್ಮ ಜೊತೆ ಬರ್ತೀನಿ ಮಾವ. ನೀನು ಬೇಡ ಚಿನ್ನ, ನಿನಗೆ ಪರೀಕ್ಷೆ ಹತ್ರ ಬರುತ್ತದೆ ಎಂದು ಹೇಳಿದೆ. ನೀನು ಕುಳಿತುಕೊಂಡು ಓದು, ನಾನು ಮತ್ತು ಮಾವ ಇಬ್ಬರು ಹೋಗಿ ಬರುತ್ತೇವೆ ಎಂದು ಹೇಳಿ ಇಬ್ಬರು ಊರಿನ ಒಳಗೆ ಹೋಗುತ್ತಾರೆ. ಇವರು ಹೋಗುವ ದಾರಿಯಲ್ಲಿ ಗಂಡ ಹೆಂಡತಿ ಇಬ್ಬರು ಜಗಳವಾಡುತ್ತಾ ಇದ್ದರು. ಓ ಮಾಣಿಕ್ಯ, ಅಲ್ಲಿ ಗಂಡ ಹೆಂಡತಿ ಇಬ್ಬರು ಜಗಳವಾಡುತ್ತಿದ್ದಾರೆ. ಜನರು ಗುಂಪು ಕಟ್ಟಿ ನಿಂತಿದ್ದಾರೆ. ಹೌದು ಮಾವ, ಬನ್ನಿ ಅಲ್ಲಿ ಹೋಗಿ ಏನು ಜಗಳ ಅಂತ ನೋಡೋಣ ಎಂದು ಹೇಳಿ ಅವರಿಬ್ಬರು ಗಂಡ ಹೆಂಡತಿಯರ ಬಳಿ ಹೋಗಿ ಏನು ಜಗಳ ಅಂತ ವಿಚಾರಿಸುತ್ತಿದ್ದರು. ನನ್ನ ಹೆಸರು ರಂಗಯ್ಯ, ಇವಳು ನನ್ನ ಹೆಂಡತಿ ಮಂಗಮ್ಮ. ನನಗೆ ಒಬ್ಬಳು ತಂಗಿ ಇದ್ದಾಳೆ, ಅವಳ ಮದುವೆಯ ಜವಾಬ್ದಾರಿ ನನಗಿದೆ. ನನಗೆ ಒಬ್ಬ ತಮ್ಮ ಇದ್ದಾನೆ. ನನ್ನ ತಾಯಿ ಸಾಯುವಾಗ ತಮ್ಮನನ್ನು ನನ್ನ ಕೈಯಲ್ಲಿ ಕೊಟ್ಟು ಹೇಳಿದ ಕೊನೆಯ ಮಾತು, ನಿನ್ನ ತಮ್ಮ ದೊಡ್ಡವನಾದ ಮೇಲೆ ಒಂದು ಒಳ್ಳೆ ಹುಡುಗಿಯನ್ನು ಮದುವೆ ಮಾಡಿ ಬಿಡು ಎಂದರು. ಅದಕ್ಕೆ ಯಾಕೆ ಇಬ್ಬರು ಜಗಳವಾಡುತ್ತಿದ್ದೀರಾ? ರಂಗಯ್ಯ ಅವನ ತಂಗಿಗೆ ಮದುವೆ ಮಾಡಲಿ, ನೀನು ನಿನ್ನ ತಮ್ಮನಿಗೆ ಮದುವೆ ಮಾಡು. ಅದರಲ್ಲಿಯೇ ಒಂದು ಸಮಸ್ಯೆ ಇದೆ. ಏನೆಂದರೆ, ನನಗೆ ನನ್ನ ತಂದೆ ಕೊಟ್ಟ ಅರ್ಧ ಎಕರೆ ಜಮೀನು, ಇವಳಿಗೆ ಇವರು ತಾಯಿ ಕೊಟ್ಟ ಅರ್ಧ ಎಕರೆ ಜಮೀನು. ಅದರಲ್ಲೇ ನಾವು ವ್ಯವಸಾಯ ಮಾಡಿ ಜೀವನ ನಡೆಸುತ್ತಿದ್ದೇವೆ. ಅದರಲ್ಲಿ ಬರುವ ಲಾಭದಿಂದ ನನ್ನ ತಂಗಿಗೆ ಮದುವೆ ಮಾಡಬೇಕೆಂದು ನಾನು, ಇಲ್ಲ ನನ್ನ ತಮ್ಮನಿಗೆ ಮದುವೆ ಮಾಡಬೇಕೆಂದು ಅವಳು. ಅದಕ್ಕಾಗಿ ನಾವು ಜಗಳವಾಡುತ್ತಿದ್ದೇವೆ. ನೀವೇ ಹೇಳಿ, ಒಂದು ಹುಡುಗಿಗೆ ತಾನೇ ಮೊದಲು ಮದುವೆ ಮಾಡಬೇಕು. ಹಂಗೆ ಹೇಳಿದರೆ ಏನು ಅರ್ಥ? ನನ್ನ ತಾಯಿ ಸಾಯುವಾಗ ಹೇಳಿದ್ದು, ನಿನ್ನ ತಮ್ಮನಿಗೆ ಮದುವೆ ಮಾಡಿದರೆ ತಮ್ಮನಿಗೆ ಮಗುವಾಗಿ ಹುಟ್ಟುತ್ತೇನೆ ಎಂದು ಹೇಳಿದ್ದಾರೆ. ನನ್ನ ತಾಯಿ ಹುಟ್ಟೋದಕ್ಕೆ ತಡವಾದರೆ ಏನು ಮಾಡುವುದು? ನೀನು ಏನು ಹೇಳಿದರೂ ಸರಿ, ಮೊದಲು ನನ್ನ ತಂಗಿಗೆ ಮದುವೆ ಮಾಡಬೇಕು. ಇಲ್ಲ, ಅದಕ್ಕೆ ನಾನು ಒಪ್ಪಿಕೊಳ್ಳುವುದಿಲ್ಲ. ಮೊದಲು ನನ್ನ ತಮ್ಮನಿಗೆ ಮದುವೆ ಮಾಡಬೇಕು. ಮಾಣಿಕ್ಯ, ಇದು ಆಗಬಾರದ ಕೆಲಸ. ಇಬ್ಬರೂ ಸಹ ಬಿಟ್ಟುಕೊಡದೆ ಮಾತನಾಡುತ್ತಿದ್ದಾರೆ. ಇದನ್ನು ಏನು ಮಾಡುವುದು? ಈ ಸಮಸ್ಯೆಯನ್ನು ತುಂಬಾ ಸುಲಭವಾಗಿ ಬಗೆಹರಿಸಬಹುದು. ಇವರೇ ಸುಮ್ಮನೆ ದೊಡ್ಡ ಜಗಳವಾಡುತ್ತಿದ್ದಾರೆ ಎಂದು ಹೇಳುವುದನ್ನು ನೋಡಿ ಗಂಡ ಹೆಂಡತಿ ಇಬ್ಬರು ತುಂಬಾ ಆಶ್ಚರ್ಯದಿಂದ ಮಾಣಿಕ್ಯನನ್ನು ನೋಡಿದರು. ನಮ್ಮಿಬ್ಬರ ಸಮಸ್ಯೆಗೆ ನಿನ್ನ ಹತ್ತಿರ ಪರಿಹಾರ ಇದೆಯಾ? ಯಾರಿಗೂ ಯಾವ ಅನ್ಯಾಯ ಆಗದ ಹಾಗೆ ನಿನ್ನ ಹತ್ತಿರ ಪರಿಹಾರ ಇದ್ದರೆ ಹೇಳು. ಹೌದು, ನನಗೂ ನನ್ನ ತಮ್ಮನಿಗೂ, ಮುಖ್ಯವಾಗಿ ನನ್ನ ತಾಯಿಗೂ ಅನ್ಯಾಯ ಆಗದ ಹಾಗೆ ಪರಿಹಾರ ಹೇಳಬೇಕು. ಸರಿ, ಈ ಉಪಯೋಗದಿಂದ ಯಾರಿಗೂ ಅನ್ಯಾಯ ಆಗುವುದಿಲ್ಲ. ರಂಗಯ್ಯ, ನಿನ್ನ ತಂಗಿ ನಿನ್ನ ಹೆಂಡತಿಗೆ ಏನಾಗಬೇಕು? ನಾದಿನಿ ಆಗಬೇಕು. ಮಂಗಮ್ಮ, ನಿನ್ನ ತಮ್ಮನಿಗೆ ನಿನ್ನ ಗಂಡ ಏನು ಸಂಬಂಧ ಆಗುತ್ತೆ? ಮಾವ ಸಂಬಂಧ ಆಗುತ್ತೆ ಕಣಪ್ಪ. ರಂಗಯ್ಯ, ನಿನ್ನ ಹೆಂಡತಿಗೆ ನಿನ್ನ ತಂಗಿ ನಾದಿನಿ ಆದರೆ ಮಂಗಮ್ಮನ ತಮ್ಮನಿಗೂ ನಿನ್ನ ತಂಗಿಗೂ ಮದುವೆಯಾಗುವ ಸಂಬಂಧ ತಾನೇ? ಹೌದು ಕಣಪ್ಪ, ನೀನು ಹೇಳುವುದು ನಿಜ. ಇಲ್ಲ, ನೀವು ಮಾತನಾಡುವುದು ನನಗೆ ಏನೂ ಅರ್ಥವಾಗುತ್ತಿಲ್ಲ. ನಿಮ್ಮ ಮನೆಯಲ್ಲೇ ಸಂಬಂಧ ಇಟ್ಟುಕೊಂಡು ಹೊರಗೆ ನೀವು ಸಂಬಂಧವನ್ನು ಹುಡುಕುತ್ತಿದ್ದೀರಲ್ಲ. ರಂಗಯ್ಯ ನಿನ್ನ ತಂಗಿಯನ್ನು ಮಂಗಮ್ಮನ ತಮ್ಮನಿಗೆ ಕೊಟ್ಟು ಮದುವೆ ಮಾಡಿದರೆ ಅವರಿಬ್ಬರು ನಿಮ್ಮ ಕಣ್ಣಿನ ಮುಂದೆ ಬದುಕುತ್ತಾರಪ್ಪ. ಅದು ಮಾತ್ರವಲ್ಲದೆ ಮಂಗಮ್ಮ ಆಸೆ ಪಟ್ಟಂಗೆ ಅವರ ತಾಯಿಯವರ ತಮ್ಮನಿಗೆ ಹುಟ್ಟುತ್ತಾರಪ್ಪ. ಮತ್ತು ರಂಗಯ್ಯನ ತಂಗಿಗೂ ಮದುವೆಯಾಗುತ್ತೆ, ಮಂಗಮ್ಮನ ತಮ್ಮನಿಗೂ ಮದುವೆ ಆದಂಗಾಗುತ್ತೆ. ಇದು ಒಂದೇ ದಾರಿ ಈ ಸಮಸ್ಯೆಗೆ ಉತ್ತರ. ಹೌದು ಕಣಪ್ಪ, ಈ ಯೋಚನೆ ನಮಗೆ ಸ್ವಲ್ಪನೂ ಬರಲಿಲ್ಲ. ಹೌದು ಕಣಪ್ಪ, ಈ ಯೋಚನೆಯು ಚೆನ್ನಾಗಿದೆ. ಎಲ್ಲ ನೀನು ಹೇಳಿದ ಹಾಗೆಯೇ ಇನ್ನು ಸ್ವಲ್ಪ ದಿನದಲ್ಲಿ ಅವರಿಬ್ಬರಿಗೂ ಒಂದು ಒಳ್ಳೆಯ ಮುಹೂರ್ತ ನೋಡಿ ಮದುವೆ ಮಾಡಿ ಬಿಡೋಣ. ನಿಮಗೂ ಸಹ ಲಗ್ನ ಪತ್ರಿಕೆಯನ್ನು ಇಡುತ್ತೇವೆ, ದಯವಿಟ್ಟು ಮದುವೆಗೆ ಬರಬೇಕು. ಹಂಗೆ ಜಗಳವಾಡುತ್ತಿದ್ದ ಇಬ್ಬರು ಮನೆಯ ಒಳಗೆ ಹೋಗಿ ಮದುವೆ ಹೆಂಗೆ ಮಾಡೋಣ ಎಂದು ಇಬ್ಬರೂ ಮಾತುಕತೆ ನಡೆಸುತ್ತಿದ್ದರು.
ಅವರ ಜಗಳವು ಸಮಾಧಾನವಾಯಿತು. ಇದನ್ನೆಲ್ಲ ಗಮನಿಸುತ್ತಿದ್ದ ಜಯರಾಮ್ ಮಾಣಿಕ್ಯನ ಬಳಿ ಹೀಗೆ ಹೇಳಿದನು. ಶಭಾಷ್ ಕಣೋ ಮಾಣಿಕ್ಯ, ನಿನ್ನ ಬುದ್ಧಿವಂತದ ಮಾತಿನಿಂದ ಅವರ ಇಬ್ಬರ ಸಮಸ್ಯೆಯನ್ನು ಪರಿಹರಿಸಬಿಟ್ಟೆ. ನೀನು ಏನು ಬೇಕಾದರೂ ಹೇಳು, ನಿನಗೆ ನಿನ್ನ ಮಾವನ ಬುದ್ಧಿನೇ ಇರೋದು. ಅದನ್ನು ಕೇಳಿದ ಮಾಣಿಕ್ಯ ಮುಗುಳುನಗೆಯಿಂದ ಹೌದು ಹೌದು ಎಂದು ಹೇಳಿದನು. ಅದರ ನಂತರ ಇಬ್ಬರು ನಡೆದುಕೊಂಡು ಮುಂದೆ ಹೋಗುತ್ತಿದ್ದರು. ನಂತರ ಜಯರಾಮ ಹೀಗೆ ಹೇಳಿದನು. ಓ, ನಾಳೆ ಜಗಪತಿಯವರ ಮನೆಯಲ್ಲಿ ಮದುವೆ ಇದೆ, ಬಂದು ಬಿಡು. ನೆನಪಿಲ್ಲದೆ ಬರದೆ ಹೋಗಿ ಬಿಡುತ್ತೀಯ? ಸರಿ ಆಯ್ತು ಮಾವ. ಹಂಗೆ ಮಾರನೇ ದಿನ ಮದುವೆಗೆ ಎಂದು ಎಲ್ಲರೂ ಪಕ್ಕದ ಊರಿಗೆ ಹೋಗುತ್ತಾರೆ. ಮದುವೆಯ ಮನೆಯಲ್ಲಿ ಎಲ್ಲರೂ ಕೆಲಸವನ್ನು ಮಾಡುತ್ತಿದ್ದರು. ಚೆನ್ನಾಗಿದೆಯಪ್ಪ ಮಾಣಿಕ್ಯ, ನಿನ್ನನ್ನು ಗುರುತು ಹಿಡಿಯೋಕೆ ಆಗಿಲ್ಲ. ತುಂಬಾ ದೊಡ್ಡ ಹುಡುಗನಾಗಿದ್ದೀಯ. ನನಗೆ ಗೊತ್ತಿರುವ ಒಂದು ಸಂಬಂಧ ಇದೆ, ಮದುವೆ ಮಾಡಿಕೊಳ್ಳುತ್ತೀಯ? ಹುಡುಗಿ ತುಂಬಾ ಮುದ್ದಾಗಿದ್ದಾಳೆ ಮತ್ತು ನೋಡೋಕೆ ಗೊಂಬೆ ಇದ್ದಂಗಿದ್ದಾಳೆ. ಏನಂತೀಯ ನೀನು? ಚಿಕ್ಕಮ್ಮ, ನಾನು ಮದುವೆಯಾಗುವ ಹುಡುಗಿ ನನ್ನ ತಮ್ಮನನ್ನು ತನ್ನ ಮಗನ ತರ ನೋಡಿಕೊಳ್ಳಬೇಕು. ಆತರ ಹುಡುಗಿ ಇದ್ದರೆ ಹೇಳು. ಚೆನ್ನಾಗಿದೆಯಪ್ಪ ನೀನು ಹೇಳುವುದು. ಯಾವ ಹುಡುಗಿ ತಾನೆ ಆತರ ಯೋಚನೆ ಮಾಡುತ್ತಾಳೆ? ನಿನಗೆ ಈ ಜನ್ಮದಲ್ಲಿ ಮದುವೆ ಆದಂಗೆ ಬಿಡು ಅಂತ ಹೇಳಿ ಮುನಿಸಿಕೊಂಡು ಮುಖ ತಿರುಗಿಸಿ ಅಲ್ಲಿಂದ ಹೊರಟು ಹೋದರು. ಅಷ್ಟರಲ್ಲಿ ಮದುವೆ ಹುಡುಗಿಯ ತಂದೆ ಮತ್ತು ತಾಯಿ ಇಬ್ಬರೂ ತುಂಬಾ ಚಿಂತಿಸುತ್ತಾ ಇದ್ದರು. ಅದನ್ನು ಗಮನಿಸಿದ ಜಯರಾಮ್ ಮತ್ತು ಮಾಣಿಕ್ಯ ಅವರ ಪಕ್ಕಕ್ಕೆ ಹೋದರು. ಯಾಕೆ ಚಿಕ್ಕಪ್ಪ, ಏನಾದರೂ ತೊಂದರೆಯ? ತುಂಬಾ ಚಿಂತಿಸುತ್ತಿದ್ದೀರಾ? ಹೌದು ಕಣೋ, ಒಂದು ದೊಡ್ಡ ತಪ್ಪು ನಡೆದು ಹೋಯಿತು. ಅದಕ್ಕೆ ತುಂಬಾ ಚಿಂತಿಸುತ್ತಿದ್ದೇನೆ. ಏನು ಮಾಡುವುದು ಅಂತ. ಎಲ್ಲಿ ನನ್ನ ಮಗಳ ಮದುವೆನೇ ನಡೆಯುವುದಿಲ್ಲವೇ ಎಂದು ನನಗೆ ತುಂಬಾ ಭಯ ಆಗುತ್ತಿದೆ ಮಾಣಿಕ್ಯ. ಮದುವೆ ನಡೆಯುವುದಿಲ್ಲವೇ? ಯಾಕೆ, ಏನಾಯ್ತು?